ಆ ಸುರೇಶ್ ಅಣ್ಣ ಅವ್ರ ಜೊತೆ ರೈಸ್ ಆಫ್ ಅಶೋಕ ಸಿನಿಮಾ ನೋಡಿದೆ. ಈ ಸಿನಿಮಾ ಬಗ್ಗೆ ನಂಗೆ ಸ್ಪೆಷಲ್ ಒಂದು ಕುತೂಹಲಕಾರಿ ಅಂಶಗಳೇನು ಅಂತ ಹೇಳಿದ್ರೆ, ನಾನು ಒಂದ್ ವರ್ಷ ನಾನು ಸತೀಶ್ ಸರ್ ಅವ್ರ ಟ್ರಾವೆಲ್ ಮಾಡಿದೆ. ಅಯೋಗ್ಯ ಶೂಟಿಂಗ್ ಟೈಮಲ್ಲಿ ಬಹಳ ಕನ್ಸು ಹೊತ್ಕೊಂಡಿದ್ರು ಈ ಸಿನಿಮಾ ಬಗ್ಗೆ. ಏಕೆ ಅಂತ ಹೇಳಿದ್ರೆ, ಒಬ್ರು ನಿರ್ದೇಶಕರು ತೀರೋದ್ರು, ಜವಾಬ್ದಾರಿ ಹೆಗ್ಲ ಮೇಲೆ ಬಂತು, ನಿರ್ಮಾಪಕರುಗಳು ಚೇಂಜ್ ಆದ್ರು, ಮತ್ತೆ ಹೊಸ ಡೈರೆಕ್ಟರ್ ಬರ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಕನ್ಸು ದೊಡ್ಡದಾಗುತ್ತೆ, ಜವಾಬ್ದಾರಿ ದೊಡ್ಡದಾದಾಗ ತನ್ನ ನಿರ್ದೇಶಕರ ಪಾತ್ರ, ನಟನ ಪಾತ್ರ ಎಲ್ಲಾನು ನಿರ್ವಹಿಸಬೇಕಾಗತ್ತೆ. ಪ್ರತಿ ಹಂತದಲ್ಲಿ ಹಂಗ್ ಬಂದಿದೆ ಕಣೋ, ಹಿಂಗ್ ಬಂದಿದೆ ಕಣೋ, ಸಾಂಗ್ ಕಣೋ, ಅದ್ ಕಣೋ ಅನ್ಬೇಕಾರೆ ಇವ್ರು ಇಷ್ಟೊಂದು ಎಕ್ಸೈಟ್ ಆಗ್ತಾರಲ್ಲ, ಏನಿರ್ಬೋದು ಅಂತ ಒಂದು ಕುತೂಹಲ ಆಯ್ತು. ಬಟ್ ಇವತ್ತು ಹೇಳಿ ಇದು ರೈಸಿಂಗ್ ಇಟ್. ಯಾಕಂದ್ರೆ ಮಂಡ್ಯ, ಮೈಸೂರು ಭಾಗ ಏನಿದೆ, MMCH 28,000 34,000 ಓಪನಿಂಗ್ ತಗೊಂಡಿದೆ ಇವತ್ತು. ಸೊ ಅದಕ್ಕೆ ದೇವರ ಅನುಗ್ರಹನೂ ಅಷ್ಟೇ ಕೂಡ ಬಂದಿದೆ. ಒಳ್ಳೆ ದಿನ ಇವತ್ತು ಅವ್ರಿಗೆ. ಇನ್ BKT ಎಲ್ಲ ನಿಮ್ಗೆ ಎಬೋ 40,000 ಇದೆ. ಇನ್ನು ನಮ್ಮ ಹೈದರಾಬಾದ್ ಕರ್ನಾಟಕೆಲ್ಲ ಎಬೋ 40% ಇದೆ. ಅಂದ್ರೆ 1,00,000ಕ್ಕೆ 40,000 ರೂಪಾಯಿ ಕಲೆಕ್ಷನ್ ತರ ಅವರೇಜ್ ಅಲ್ಲಿ ಹೋಗ್ತಾ ಇದೆ. ಈ ಓಪನಿಂಗ್ ನೋಡಿದ್ರೆ ಖಂಡಿತವಾಗಿ ಇದು ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ. ಅದೇ ರೈಸಿಂಗ್ ಹಿಟ್ ಅಂತ ಏನ್ ಹೇಳಿದ್ರೆ, ಹಿಟ್ ಆಗುತ್ತೆ. ಹಿಟ್ ಆಗ್ಲೇಬೇಕು. ಯಾಕಂದ್ರೆ ಒಂದು ಅವರ ಶ್ರಮ, ಅವರ ಕನ್ಸು. ಅಯೋಗ್ಯ ಬರೀ ನಿರ್ದೇಶಕ, ಅವ್ರ ನಟನಾಗಿ ಬಂದು ಆಕ್ಟ್ ಮಾಡೋದು. ಬಟ್ ಇದ್ರಲ್ಲಿ ಅವರ ಪಾತ್ರ ಒಂದು DTS ಅಲ್ಲಿ ಹೋಗಿದೀನಿ, ಒಂದ್ ಸೌಂಡ್ ಎಫೆಕ್ಟ್ ಹಿಂಗ್ ಬರ್ಬೇಕು, ಒಂದ್ ಪರ್ಫಾರ್ಮೆನ್ಸ್ ಹಿಂಗ್ ಇರ್ಬೇಕು ಅನ್ನೋದ ಅವರು ಅನುಭವಿಸಿ ಸಿನಿಮಾ ಮಾಡಿದಾರೆ. ಅದಕ್ಕೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಅವ್ರಿಗೆ. ಆ ಪೂಜೆ ಮಾಡುತ್ತಾ ಹಿಡಿದು ಒಂದೊಂದ್ ಸೀನ್ ಬರ್ಬೇಕಾದ್ರು ಯಾಕೆ ನೋಡ್ತಾ ಇರೋ ಅಂದ್ರೆ, ಒಬ್ಬ ನಿರ್ದೇಶಕ ನೋಡಕ್ ಸಾಧ್ಯ ಅಂದ್ರೆ ಅಬ್ಸರ್ವೇಷನ್. ನಾನು ನೋಡಿ ವಿಜುವಲ್ಸ್ ಹೆಂಗ್ ಮಾಡೋದು, ಅದು ಸತೀಶ್ ಸರ್ ಇವತ್ತು ನೋಡಿದ್ರು ಅದನ್ನ. ಇವತ್ತು ಗೊತ್ತಾಗಿರುತ್ತೆ ನಿರ್ದೇಶಕ ಕೆಲಸಗಳು ಎಷ್ಟು ಕಷ್ಟ, ಹೆಂಗ್ ತಗೋತಾರೆ ಜನ ಅನ್ನೋದನ್ನ. ಬಟ್ ಇವತ್ತು ನಿರ್ದೇಶಕನಾಗಿ ಅವರು, ಅಂದ್ರೆ ಆ ನಿರ್ದೇಶಕರಲ್ಲ, ಬಟ್ ಅವ್ರು ಆ ಜವಾಬ್ದಾರಿಯಲ್ಲಿ ಅವ್ರು ಗೆದ್ದಿದ್ದಾರೆ. ನಟನಾಗಂತೂ ಮುನೇಗೌಡ ಸರ್ ನಿರ್ಮಾಪಕರು ರಾತ್ರಿ ಫೋನ್ ಮಾಡಿ, ನಾನು ಸಿನಿಮಾ ನೋಡಿರ್ಲಿಲ್ಲ, ಬೇರೆ ಕೆಲಸಗಳಿದೆ, ಆಡಿ ಹೋಗ್ಲು ಬಿಟ್ರೆ. ಯಾಕೆ ಇನ್ನು ಅವ್ರು ಈಗ ಸುರೇಶ್ ಅಣ್ಣ ಆಗ್ಲಿ, ನಮ್ಮ ಮುನೇಗೌಡ ಸರ್ ಆಗ್ಲಿ ಈಗ ಬಂದವ್ರು ಇಂಡಸ್ಟ್ರಿಗೆ, ಅವ್ರು ಇನ್ನೂ ಸ್ಪಾಯಿಲ್ ಆಗಿಲ್ಲ, ಗಾಂಧಿನಗರ ಆಗಿ ಸ್ಪಾಯಿಲ್ ಆಗಿಲ್ಲ ಅಂತ ನಿಮ್ಗೆ ಅವ್ರು ಇನ್ನೂ ಆಡಿಯನ್ಸ್. ಇವ್ರಿಗೆಲ್ಲ ಸಿನಿಮಾ ಇಷ್ಟ ಆಗ್ತಾ ಇದೆ ಅಂದ್ರೆ ಮಂಡ್ಯ ಜನ, ಆ ಕಡೆ ಮೈಸೂರು ಜನಕ್ಕೆ ಇಷ್ಟ ಆಗತ್ತೆ. ಈಗ ನಾನು ಹೇಳಕ್ಕೂ ಇವ್ರೊಳಗೆ ಬಹಳ ಡಿಫ್ರೆನ್ಸ್ ಇರುತ್ತೆ. ಯಾಕೆ ನಾನು ಒಬ್ಬ ಟೆಕ್ನಿಷಿಯನ್, ನಾನು ಎಲ್ಲಾನು ಪ್ರೊವೈಡ್ ಮಾಡಿ ಇರ್ತೀನಿ, ಈಗ ಹಿಂಗ್ ಬರ್ಬೇಕು ಅಂತ. ಬಟ್ ಇವರು ಆರ್ಗಿನಿಕ್ ಆಗಿ ಹೇಳ್ತಾರೆ, ಇಲ್ಲ ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ತಲೆ ಬೋಡಿಸೋ ಸೀನ್ ಅಲ್ಲಿ ಹೀರೋಯಿನ್ ಬಹಳ ನನ್ ಕಣ್ಣಲ್ಲಿ ನೀರು ಬಂತು. ಈ ರಿವ್ಯೂ ಇದೆಯಲ್ಲ, ಇದು ಎಕ್ಸ್ಟ್ರಾನರಿ ರಿವ್ಯೂ, ಎಕ್ಸ್ಟ್ರಾನರಿ ರಿಪೋರ್ಟ್, ಅದ್ಭುತ. ನನಗೆ ಗೊತ್ತಿರಂಗೆ ಸತೀಶ್ ಸರ್ ಕೆರಿಯರ್ ಅಯೋಗ್ಯ ಆದ್ಮೇಲೆ ಆಫ್ಟರ್ 7 years ಬೆಸ್ಟ್ ಓಪನಿಂಗ್ ತಗೊಂಡಿದೆ. ಬೆಸ್ಟ್ ಓಪನಿಂಗ್ ರೀಸೆಂಟ್ ಪಿಕ್ಚರ್ ಗಳಲ್ಲಿ ಓಕೆನಾ, ಒಳ್ಳೆ ಓಪನಿಂಗ್ ತಗೊಂಡಿದೆ. ಆರ್ಗಾನಿಕ್ ಓಪನಿಂಗ್, ಯಾವುದೇ ರೀತಿಯ ಸುಳ್ಳು ಮೋಸ ಇಲ್ದೇನೆ ಒಂದು ಒಳ್ಳೆ ಕಲೆಕ್ಷನ್ ಈ ಸಿನಿಮಾದಿಂದ ಓಪನಿಂಗ್ ತಗೊಂಡಿದೆ. ಅದು ಖುಷಿ ಪಡುವಂತ ವಿಚಾರ. ಥಿಯೇಟರ್ ಕಡೆ ಜನ ಮುಖ ಮಾಡಿದ್ದಾರೆ. ನಾನ್ ಸತೀಶ್ ಸರ್ ಟೀಮ್ ಕೇಳ್ಕೊಳ್ಳೋದಷ್ಟೇ, ಈ ಭಗವಂತ ಇದಕ್ಕೆ ಪ್ರತಿಫಲನ ಸಣ್ಣ ಮಟ್ಟಕ್ಕೆಲ್ಲ ದೊಡ್ಡ ಮಟ್ಟಕ್ಕೆ ಕೊಡ್ಲಿ ಅಂತ ಕೇಳ್ಕೊತೀನಿ. ಈ ಒಂದು ಸಣ್ಣ ಗೆಲುವು ಓಪನಿಂಗ್ ಹೆಂಗ್ ಸಿಕ್ಕಿದೆ, ಒಂದ್ ಗೆಲುವು ದೊಡ್ಡ ಓಪನಿಂಗ್ ಆಗ್ಲಿ, ಸಂಜೆ ಒಳಗಡೆ ದೊಡ್ಡ ಮಟ್ಟಕ್ಕೆ ಹಿಟ್ ಆಗ್ಲಿ, ರೈಸಿಂಗ್ ಹಿಟ್ ಆಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.